ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಮುಂಬರುವ ಅಂದರೆ 2ನೇ ತಾರೀಕು ನಡೆಯುವಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವೃಂದದ ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಆಧುನಿಕ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಲಾದ ಮತ್ತು PSI ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಲಾದಂತಹ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ತರಗತಿಯಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡೋಣ. ಇದು PC ಲಾಸ್ಟ್ ಮೂಮೆಂಟ್ನ ಒಂದು ರಿವಿಷನ್ ಕ್ಲಾಸ್ ಆಗಿರ್ತದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇವು ಉಪಯುಕ್ತವಾದಂಥ ಮಾಹಿತಿ ಆಗಿರ್ತದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವಂತಹ ನನ್ನ ಸ್ಪರ್ಧಾ ಮಿತ್ರರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಯಾಕಂದರೆ ಬಹುಮುಖ್ಯವಾದಂತಹ ಪ್ರಶ್ನೋತ್ತರಗಳ ಈ ಒಂದು ತರಗತಿಯಲ್ಲಿ ತಿಳಿಸಲಾಗಿರುತ್ತದೆ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಅದನ್ನು ಶೇರ್ ಮಾಡಿರಿ. ಈ ಪ್ರಶ್ನೋತ್ತರಗಳು ತುಂಬ ಉಪಯುಕ್ತವಾಗಿರ್ತವೆ. ಕನಿಷ್ಠ 100 ಪ್ರಶ್ನೋತ್ತರಗಳನ್ನು ನಾನು ಈ 1-2 ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಯೂಟ್ಯೂಬ್ನಲ್ಲಿ ದೈನಂದಿನವಾಗಿ ತರಗತಿ ಬಿಟ್ಟು 10 ಪ್ರಶ್ನೋತ್ತರಗಳ MCQ ಕ್ಯೂಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅದರದ್ದು ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ಉಪಯುಕ್ತ ಆದಂಥ ಮಾಹಿತಿಯನ್ನು ಶೇರ್ ಮಾಡ್ತಾ ಇರ್ತೀವಿ. ಸೊ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇವತ್ತಿನ ತರಗತಿಯ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಕ್ವೆಶನ್ ನಂಬರ್ 1 PSI 2022ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಫಜಲ್ ಅಲಿ ಆಯೋಗ ಕೇಂದ್ರ ಸರ್ಕಾರ ಯಾವಾಗ ನೇಮಿಸಿತು ಅಂತ ಕೇಳಿದ್ದಾರೆ. ಫಜಲ್ ಅಲಿ ಆಯೋಗವನ್ನು ಕೇಂದ್ರ ಸರ್ಕಾರ ಯಾವಾಗ ನೇಮಿಸಿತು ಅಂತ ಕೇಳಿದರೆ ಆಪ್ಷನ್ ಸಿಗಿದೆ. A 1951, ಆಪ್ಷನ್ B 1953, ಆಪ್ಷನ್ C 1956, ಆಪ್ಷನ್ D 1960. ಸರಿಯಾದ ಉತ್ತರ ಆಪ್ಷನ್ B 1953ರಲ್ಲಿ ಫಜಲ್ ಅಲಿ ಆಯೋಗವನ್ನು ಕೇಂದ್ರ ಸರ್ಕಾರ ನೇಮಿಸ್ತದ. 1953ರಲ್ಲಿ ಫಜಲ್ ಅಲಿ ನೇತೃತ್ವದಲ್ಲಿ ರಾಜ್ಯ ಪುನರ್ ವಿಂಗಡಣಾ ಆಯೋಗವು ರಚಿಸಲಾಯಿತು. ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅದಕ್ಕೆ ಫಜಲ್ ಅಲಿ ಅಧ್ಯಕ್ಷರಾಗಿರ್ತಾರೆ. ಇನ್ನು ಅದರ ಸದಸ್ಯರು ಯಾರು ಅಂತಂದ್ರೆ ಹೃದಯನಾಥ್ ಕುಂಜ್ರು ಅಥವಾ HN ಕುಂಜ್ರು ಮತ್ತು KM ಪಣಿಕ್ಕರ್ ಅವರು ಇದರ ಮೇಲೆ ಈ ಒಂದು ವರದಿಯ ಆಧಾರದ ಮೇಲೆ ಯಾವುದಂದ್ರೆ ಫಜಲ್ ಅಲಿ ಆಯೋಗದ ವರದಿಯ ಆಧಾರದ ಮೇಲೆ 1956 ನವೆಂಬರ್ 1ರಂದು ಕರ್ನಾಟಕದ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. ಇದು ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಕರ್ನಾಟಕ ಉದಯವಾಗಿದ್ದು ಯಾವಾಗಂತ ಕೇಳಿದಾರೆ. ನವೆಂಬರ್ 1, 1956ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತದೆ. ಸೊ ಮುಂದಿನ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ಯಾಕಂದರೆ ಎಕ್ಸಾಮ್ ಸಮೀಪ ಇರೋದರಿಂದ ಜಾಸ್ತಿ ವಿವರಣೆ ಎಲ್ಲ ಕ್ವೆಶನ್ನು ಮತ್ತು ಆನ್ಸರ್ಗಳನ್ನು ನೋಡ್ಕೊಂಡು ಹೋಗ್ತಾ ಇರೋಣ. ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಪ್ರಶ್ನೆ ಮತ್ತು ಸ್ವಲ್ಪ ವಿವರಣೆ ಮಾತ್ರ ನೋಡೋಣ. ಸೊ ಕ್ವೆಶನ್ ನಂಬರ್ 2 PC 2019 ಮತ್ತು FDA 2018ರಲ್ಲಿ ಕೇಳಲಾದಂಥ ಈ ಪ್ರಶ್ನೆ ಆಗಿರ್ತದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ C ಗಿದೆ 1956 ನವೆಂಬರ್ 1, 1973 ನವೆಂಬರ್ 1, ಆಪ್ಷನ್ C 1972 ನವೆಂಬರ್ 1, ಆಪ್ಷನ್ D 1969 ನವೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ B 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯದ ಮರುನಾಮಕರಣ ಮಾಡಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಮರುನಾಮಕರಣ ಮಾಡಿದಾಗ ಯಾರು ಮುಖ್ಯಮಂತ್ರಿ ಆಗಿರ್ತಾರಪ್ಪ ಅಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ D ದೇವರಾಜು ಅವರು ಆಗಿರ್ತಾರೆ. D ದೇವರಾಜ್ ಅರಸು ಆಗಿರ್ತಾರೆ. ಈ ಅವಧಿಯಲ್ಲಿ 1953 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಈ ಪ್ರಶ್ನೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಬಾರಿ ಕೇಳಿರ್ತಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ, ನೋಟ್ ಮಾಡ್ಕೊಳ್ರಿ.
ಸೊ ಕ್ವೆಶನ್ ನಂಬರ್ 3 ಹೀಗಿದೆ. PSI 2017 ಮತ್ತು ವಿಲೇಜ್ ಅಕೌಂಟ್ ಅಲ್ಲಿ 2021ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಕನ್ನಡದ ಕುಲೋಪುರೋಹಿತ ಎಂದು ಕರೆಯಲ್ಪಡುವವರು ಯಾರಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ. ಎ ಆಲೂರು ವೆಂಕಟರಾಯ, ಬಿ ಕೆಂಗಲ್ ಹನುಮಂತಯ್ಯ, ಸಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಎ ಆಲೂರು ವೆಂಕಟರಾಯರಿಗೆ ಕನ್ನಡದ ಕುಲೋಪುರೋಹಿತ ಎಂದು ಕರೆಯಲಾಗುತ್ತದೆ. 1905ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಆಲೂರು ವೆಂಕಟರಾಯರು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕತ್ವದ ವಿಕಾಸ ಕೃತಿಯನ್ನು ರಚನೆ ಮಾಡ್ತಾರೆ. ಇವರು ಕರ್ನಾಟಕದ ಏಕೀಕರಣದ ಮೊದಲ ಕಹಳೆ ಓದಿದವರು ಯಾರಪ್ಪ ಅಂತಾರೆ ಕರ್ನಾಟಕದಲ್ಲಿ ಇವರೇ ಆಲೂರು ವೆಂಕಟರಾಯ ಅವರು. ಹಾಗಾಗಿ ಇವರನ್ನು ಕನ್ನಡದ ಕುಲೋಪುರೋಹಿತ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ ಅಂತ ನೋಡೋಣ. ಕ್ವೆಶನ್ ನಂಬರ್ 4 PSI 2021 ಮತ್ತು PSI 2019ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದಾರೆ. ಚಾಮರಾಜ ಒಡೆಯರ್ 5, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್. ಸರಿಯಾದ ಉತ್ತರ ಜಯಚಾಮರಾಜ ಒಡೆಯರ್ 1881ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಇವರು ಜಾರಿಗೆ ತರ್ತಾರೆ. 1881ರಲ್ಲಿ ದಿವಾನ ರಂಗಲಾಚಾರು ಅವರ ಸಲಹೆಯಂತೆ ಈ ಒಂದು ಪ್ರಜಾಪ್ರತಿನಿಧಿಯನ್ನು ಸಭೆಯನ್ನು ಜಾರಿಗೆ ತರ್ತಾರೆ. ಭಾರತದಲ್ಲೇ ಮೊಟ್ಟ ಮೊದಲ ಪ್ರಜಾಪ್ರತಿನಿಧಿ ಸಭೆ ಯಾವುದಪ್ಪ ಅಂದ್ರೆ ಅದು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪಿಸಿದ ಪ್ರಜಾಪ್ರತಿನಿಧಿ ಸಭೆಯಾಗಿರ್ತದೆ. ಸೊ ಕ್ವೆಶನ್ ನಂಬರ್ ಮುಂದಿನ ಕ್ವೆಶನ್ ಹೇಗಿದೆ ಅಂತ ನೋಡೋಣ. ಕ್ವೆಶನ್ ನಂಬರ್ 5 ಗ್ರೂಪ್ ಸಿ 2022ರಲ್ಲಿ ಮತ್ತು PSI 2018ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಮೈಸೂರಿನ ಮಹಾನ್ ದಿವಾನ ಯಾರು ಅಂತ ಕೇಳಿದ್ದಾರೆ. ಎ ಸರ್ ಮಿರ್ಜಾ ಇಸ್ಮಾಯಿಲ್, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ಸರ್ ಶೇಷಾದ್ರಿ ಅಯ್ಯರ್, ಡಿ ದಿವಾನ್ ಪೂರ್ಣಯ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ. 1912ರಿಂದ 1918ರವರೆಗೆ ದಿವಾನರಾಗಿರುವಂತಹ ಮೈಸೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು KRS ಅಣೆಕಟ್ಟನ್ನು ಕಟ್ಟುತ್ತಾರೆ ಮತ್ತು ಭದ್ರಾವತಿಯಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲಿ ಉಕ್ಕಿನ ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಮೈಸೂರಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡ್ತಾರೆ ಮತ್ತು KRS ಅಣೆಕಟ್ಟನ್ನು ಕಟ್ತಾರೆ. ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಇವರನ್ನು ಮೈಸೂರಿನ ಮಹಾನ್ ದಿವಾನ ಎಂದು ಕರೆಯಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶನ್ ನಂಬರ್ 6 PSI 2022 ಮತ್ತು PSI 2016ರಲ್ಲಿ ಕೇಳಲಾದಂಥ ಈ ಪ್ರಶ್ನೆ ಹೀಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಯಾವಾಗ ಮಾಡ್ತಾರೆ? ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಯಾವಾಗ ಮಾಡಿದಾರೆ ಅಂತ ಕೇಳಿದಾರೆ. ಎ 1824, ಬಿ 1830, ಸಿ 1857, ಡಿ 1800. ಸರಿಯಾದ ಉತ್ತರ ಆಪ್ಷನ್ ಎ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ 1824ರಲ್ಲಿ ದಂಗೆ ಏಳ್ತಾರೆ. ಸೊ ಕ್ವೆಶನ್ ನಂಬರ್ 7 ಹೀಗಿದೆ. PSI 2023 ಮತ್ತು SDA 2020ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ವಿಧಾನಸೌಧಕ್ಕೆ ಶಂಕುಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾರೆ. ಎ ಕೆಂಗಲ್ ಹನುಮಂತಯ್ಯ, ಬಿ ಜವಾಹರ್ಲಾಲ್ ನೆಹರು, ಸಿ ಎಸ್ ನಿಜಲಿಂಗಪ್ಪ, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯರಾಗಿರಬಹುದು, ಆದರೆ ಅದಕ್ಕೆ ಅಡಿಗಲ್ಲನ್ನು ಹಾಕಿದವರು ಯಾರು ಅಂತಂದ್ರೆ ಅಂದಿನ ಪ್ರಧಾನಿಯಾಗಿರುವಂತಹ ಜವಾಹರ್ಲಾಲ್ ನೆಹರು ಅವರು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. 1951 ಜುಲೈ 13ರಂದು ಏನು ಮಾಡ್ತಾರಪ್ಪ ಅಂತಂದ್ರೆ ನೆಹರು ಅವರು ಶಂಕುಸ್ಥಾಪನೆ ಮಾಡ್ತಾರೆ. ಆದರೆ ಇದನ್ನು ಕೆಂಗಲ್ ಹನುಮಂತಯ್ಯನವರ ಬೆಂಗಳೂರಿನ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯನವರ ಕನಸಿನ ಕಟ್ಟಡ ಅಂತ ಕರೀತಾರೆ. ಇದನ್ನು 1956ರಲ್ಲಿ ಪೂರ್ಣಗೊಳಿಸಲಾಯಿತು. ಕ್ವೆಶನ್ ನಂಬರ್ 8 ಹೀಗಿದೆ. PSI 2018 ಮತ್ತು PSI 2021ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ರಾಜರ್ಷಿ ಬಿರುದು ಪಡೆದ ಅರಸ ಯಾರು ಅಂತ ಕೇಳಿದರೆ.
ಎ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಬಿ ಜಯಚಾಮರಾಜ ಒಡೆಯರ್, ಸಿ ಮುಮ್ಮಡಿ ಕೃಷ್ಣರಾಜ, ಡಿ ಕಂಠೀರವ ನರಸರಾಜ. ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜರ್ಷಿ ಎಂಬ ಬಿರುದು ಇತ್ತು. 1902 ಮತ್ತು 1940 ಆಳ್ವಿಕೆಯದಾಗಿದ್ದು ಗಾಂಧೀಜಿಯವರು ರಾಜರ್ಷಿ ಎಂಬ ಬಿರುದನ್ನು ನೀಡಿರ್ತಾರೆ. ಹಾಗಾಗಿ ಮೈಸೂರು ಸಂಸ್ಥಾನದ ಸುವರ್ಣ ಯುಗ ಅಂತಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಮೈಸೂರನ್ನು ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ನಾಲ್ವಡಿ ಕೃಷ್ಣರಾಜರಿಗೆ ರಾಜರ್ಷಿ ಬಿರುದು ನೀಡಿದವರು ಯಾರು ಅಂತ ಕೇಳಿದ್ರೆ ಅದು ಗಾಂಧೀಜಿ ಅಂತ ಹೇಳಬೇಕು. ಸೊ ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶ್ಚನ್ ನಂಬರ್ 9 KA ಮತ್ತು PDO 2017ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಮೊದಲ ರೈಲು ಮಾರ್ಗ ಯಾವುದು ಅಂತ ಕೇಳಿದರೆ ಕರ್ನಾಟಕದ ಮೊಟ್ಟ ಮೊದಲ ರೈಲು ಮಾರ್ಗ ಯಾವುದು ಅಂತ ಕೇಳಿದರೆ ಎ ಬೆಂಗಳೂರು ಮೈಸೂರು, ಬಿ ಬೆಂಗಳೂರು ಬೋರಿಂಗ್ಪೇಟೆ, ಸಿ ಮೈಸೂರು ನಂಜನಗೂಡು, ಡಿ ಹುಬ್ಬಳ್ಳಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರಿನಿಂದ ಜೋಲಾರಪೇಟೆ ಸರಿಯಾದ ಉತ್ತರ. ಇಲ್ಲಿ ಮೈಸೂರು ಎಂದಾಗಿದೆ, ಆಪ್ಷನ್ನಲ್ಲಿ ಸ್ವಲ್ಪ ಬದಲಾವಣೆ ಇರಲಿ. ಬೆಂಗಳೂರಿನಿಂದ ಜೋಲಾರಪೇಟೆ. 1864ರಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಅಥವಾ ದಂಡೂಪ್ ರೈಲ್ವೆ ಸ್ಟೇಷನ್ನಿಂದ ಕೋಲಾರದ ಜೋಲಾರ್ಪೇಟೆವರೆಗೂ ಈ ಒಂದು ರೈಲು ಮಾರ್ಗವನ್ನು ಕರ್ನಾಟಕದ ಮೊಟ್ಟ ಮೊದಲ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ಕ್ವೆಶ್ಚನ್ ನಂಬರ್ 10 ಹೀಗಿದೆ. ಈ ಒಂದು ಪ್ರಶ್ನೆ PSI 2019 ಮತ್ತು PC 2023ರಲ್ಲಿ ಕೇಳಲಾದಂಥ ಪ್ರಶ್ನೆಯಾಗಿರ್ತದೆ. ಕರ್ನಾಟಕ ಏಕೀಕರಣದ ಮಹಾಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದಾರೆ. ಎ ಎಸ್ ನಿಜಲಿಂಗಪ್ಪ, ಬಿ KR ಕಾರಂತ್, ಸಿ ಹೊಯ್ಲಗೋಳ ನಾರಾಯಣ, ಡಿ RR ದಿವಾಕರ್. ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ನಿಜಲಿಂಗಪ್ಪ. ಸರಿಯಾದ ಉತ್ತರ 1953ರ ಧಾರವಾಡ ಸಮ್ಮೇಳನದಲ್ಲಿ ಈ ಒಂದು ಕರ್ನಾಟಕ ಏಕೀಕರಣ ಮಹಾಸಮಿತಿ ರಚಿಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ ಹೇಗಿದೆ. ಕ್ವೆಶ್ಚನ್ ನಂಬರ್ 11 PSI 2022 PC 2021ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಹಲಗಲಿ ಬೇಡರ ದಂಗೆ ಯಾವಾಗ ನಡೆಯಿತು ಅಥವಾ ಎಷ್ಟರಲ್ಲಿ ನಡೆಯಿತು ಅಂತ ಇದೆ. ಆಪ್ಷನ್ ಎ 1857, ಆಪ್ಷನ್ ಬಿ 1859, ಆಪ್ಷನ್ ಸಿ 1849, ಆಪ್ಷನ್ ಡಿ 1862. ಸರಿಯಾದ ಉತ್ತರ ಆಪ್ಷನ್ ಎ 1857ರಲ್ಲಿ ಹಲಗಲಿಯ ಬೇಡರ ದಂಗೆಯನ್ನು ಪ್ರಾರಂಭವಾಯಿತು. ಇದು ಬಾಗಲಕೋಟೆಯ ಜಿಲ್ಲೆಯಲ್ಲಿದೆ ಮತ್ತು ಜಡಗ ಮತ್ತು ಬಾಳ್ಯ ಎಂಬ ನಾಯಕರು ಈ ಒಂದು ಹಲಗಲಿಯ ಬೇಡರ ದಂಗೆಯ ನಾಯಕತ್ವವನ್ನು ವಹಿಸಿದ್ದರು. ಯಾಕಪ್ಪ ಅಂತಂದ್ರೆ ಬ್ರಿಟಿಷರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ಇವರು ಈ ದಂಗೆ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಹಲಗಲಿ ಎಂಬ ಊರಿನಲ್ಲಿ ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಮುಂದಿನ ಕ್ವೆಶನ್ ಹೀಗಿದೆ. ಕ್ವೆಶನ್ ನಂಬರ್ 12. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇನ್ನೂ ವಿವರಣೆ ಹೆಚ್ಚಾಗಿ ನೀಡ್ಬೋದಾಗಿತ್ತು. ಸೊ ಎಕ್ಸಾಮ್ ಹತ್ತಿರ ಇರೋದರಿಂದ ಜಾಸ್ತಿ ವಿವರಣೆ ಬೇಡ. ಸೊ ಕ್ವೆಶನ್ನು ಮತ್ತು ಆನ್ಸರ್ನ ನೋಡ್ಕೊಂಡು ಹೋದರೆ ನಿಮಗೆ ಈಸಿ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ರಶ್ನೋತ್ತರಗಳನ್ನು ನೀಡಲಾಗ್ತಿದೆ. ಸೊ ಕ್ವೆಶನ್ ನಂಬರ್ 12 FDA 2017 PSI 2020ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. ಸುರಪುರದ ವೆಂಕಟಪ್ಪ ನಾಯಕರ ದಂಗೆ ಎಷ್ಟರಲ್ಲಿ ಅಂತ ಕೇಳಿದರೆ ಸುರಪುರದ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಎಷ್ಟರಲ್ಲಿ ಅಂತ ಕೇಳಿದರೆ ಆಪ್ಷನ್ ಎ 1857, ಆಪ್ಷನ್ ಬಿ 1858, ಆಪ್ಷನ್ ಸಿ 1876, ಆಪ್ಷನ್ ಡಿ 1842. ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ 1858ರಲ್ಲಿ ಸುರಪುರದ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ 1858ರಲ್ಲಿ. ಈ ಒಂದು ಸುರಪುರ ಇರುವುದು ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿ, ಮೊದಲಿಗೆ ಕಲಬುರಗಿ ಜಿಲ್ಲೆಯಲ್ಲಿತ್ತು. ಈ ಒಂದು ಸುರಪುರದ ವೆಂಕಟಪ್ಪ ನಾಯಕನಿಗೆ ಯಾರ ಒಂದು ಬೆಂಬಲ ನೀಡ್ತಾರಪ್ಪ ಅಂತಂದ್ರೆ ತ್ಯಾತ್ಯಾ ಟೋಪಿಯವರು ಬೆಂಬಲ ನೀಡ್ತಾರೆ. ಸೊ ಹಾಗಾಗಿ 1859ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸುರಪುರದ ವೆಂಕಟಪ್ಪ ನಾಯಕನಿಗೆ ಬ್ರಿಟಿಷರು ಗಲ್ಲಿಗೇರಿಸಲಾಗುತ್ತದೆ.
ಕ್ವೆಶನ್ ನಂಬರ್ 13 PC 2023 ಮತ್ತು SD 2019ರಲ್ಲಿ ಕೇಳಲಾದಂಥ ಪ್ರಶ್ನೆ. ಮೈಸೂರು ಸಂಸ್ಥಾನದ ಮೊದಲ ದಿವಾನ ಯಾರು ಅಂತ ಕೇಳಿದರೆ ಆಪ್ಷನ್ ಎ ದಿವಾನು ಪೂರ್ಣಯ್ಯ, ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ರಂಗಾಚಾರ್ಲು, ಡಿ ಮಿರ್ಜಾ ಇಸ್ಮಾಯಿಲ್. ಸರಿಯಾದ ಉತ್ತರ ಆಪ್ಷನ್ ಎ ದಿವಾನ್ ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ದಿವಾನರಾಗಿ ಕಾರ್ಯನಿರ್ವಹಿಸ್ತಾರೆ. ಎಷ್ಟರಲ್ಲಿಪ್ಪ ಅಂತಂದ್ರೆ 1799ರಿಂದ 1811ರವರೆಗೆ ಇವರ ಆಡಳಿತದಲ್ಲಿರ್ತಾರೆ. ಇವರ ಆಡಳಿತದ ಅವಧಿಯಲ್ಲಿ ಇವರು ದಿವಾನರಾದ ಅವಧಿಯಲ್ಲಿ ಏನಾಗಿರ್ತಪ್ಪ ಅಂತಂದ್ರೆ ಮೈಸೂರಿನ ಆರ್ಥಿಕತೆ ಸುಧಾರಿಸಿರುತ್ತದೆ. ಕ್ವೆಶನ್ ನಂಬರ್ 14 PSI 2022ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿದೆ. ಕರ್ನಾಟಕದ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ JH ಪಟೇಲ್, ಬಿ SM ಕೃಷ್ಣ, ಸಿ MP ಪ್ರಕಾಶ್, ಡಿ ಸಿದ್ದರಾಮಯ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ SM ಕೃಷ್ಣ. 1993ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರ್ತಾರೆ ಇವರು. ಅಧಿಕೃತ ಪ್ರಕಾರ ಕರ್ನಾಟಕದ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು SM ಕೃಷ್ಣ, ಎರಡನೇದಾಗಿ JH ಪಟೇಲ್. ಕ್ವೆಶನ್ ನಂಬರ್ 15 ಹೀಗಿದೆ. ನರಗುಂದದ ಬಂಡಾಯದ ನಾಯಕತ್ವ ವಹಿಸಿದವನು ಯಾರು ಅಂತ ಕೇಳಿದಾರ. ಎ ಸಂಗೊಳ್ಳಿ ರಾಯಣ್ಣ, ಬಿ ನಾನಾ ಸಾಹೇಬ್, ಸಿ ಕೆಂಗಲ್ ಹನುಮಂತಯ್ಯ, ಡಿ ನರಗುಂದದ ಬಾಬಾ ಸಾಹೇಬ್. ಸರಿಯಾದ ಉತ್ತರ ಆಪ್ಷನ್ ಡಿ ನರಗುಂದದ ಬಾಬಾ ಸಾಹೇಬ. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಒಂದು ದಂಗೆಯಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನಿಗೆ ಏನಾಗಿರ್ತಾರಪ್ಪ ಅಂದ್ರೆ ಬಲಗೈ ಬಂಟನಾಗಿರ್ತಾರೆ. ಇನ್ನು ಕೆಂಗಲ್ ಹನುಮಂತನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಕ್ವೆಶನ್ ನಂಬರ್ 16 PSI 2019 ಮತ್ತು ಗ್ರೂಪ್ ಸಿ 2023ರಲ್ಲಿ ಕೇಳಲಾದ ಪ್ರಶ್ನೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ. 1916, ಬಿ 1921, ಆಪ್ಷನ್ ಸಿ 1906, ಆಪ್ಷನ್ ಡಿ 1918. ಸರಿಯಾದ ಉತ್ತರ ಆಪ್ಷನ್ ಎ 1916 ಜುಲೈ 27ರಂದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರ ಪ್ರಯತ್ನದಿಂದ ಈ ಒಂದು ಏನಾಗ್ತಾರಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ಇದು ಭಾರತದ 6ನೇ ಅತಿ ಹಳೆಯದಾದಂಥ ವಿಶ್ವವಿದ್ಯಾಲಯ ಆಗಿರುತ್ತದೆ. ಕ್ವೆಶನ್ ನಂಬರ್ 17 PC 2020 ಮತ್ತು PSI 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಏಕೀಕರಣಕ್ಕಾಗಿ ಅನಶನ ಸತ್ಯಾಗ್ರಹವನ್ನು ಮಾಡಿದವರು ಯಾರು ಅಂತ ಕೇಳಿದಾರ. ಎ ಆಲೂರು ವೆಂಕಟರಾಯರು, ಬಿ ಹುಯಿಲುಗೋಳ ನಾರಾಯಣರಾವ್, ಸಿ ಸಂಕಣ್ಣ ಶೆಟ್ಟಿ, ಡಿ ಕಾರಂತರು. ಸರಿಯಾದ ಉತ್ತರ ಆಪ್ಷನ್ ಎ ಹುಯಿಲುಗೋಳ ನಾರಾಯಣ. ಸೊ ಈ ಪ್ರಶ್ನೆಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ಸೊ ಆಪ್ಷನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿರಲಿ. ಆಪ್ಷನ್ ಎ ಆಲೂರು ವೆಂಕಟರಾಯರು. ಕ್ವೆಶನ್ ನಂಬರ್ 18 ಹೀಗಿದೆ. FDA 2022 ಮತ್ತು PSI 2023ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದು. KRS ಅಣೆಕಟ್ಟನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. KRS ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಮಿರ್ಜಾ ಇಸ್ಮಾಯಿಲ್, ಸಿ ಶೇಷಾದ್ರಿ ಅಯ್ಯರ್, ಸಿ ಡಿ ಪೆನ್ನಿಂಗ್ಸ್ಟನ್. ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸ್ತಾರೆ. 1911ರಿಂದ 1931ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಸೊ ಕ್ವೆಶನ್ ನಂಬರ್ 19 ಹೀಗಿದೆ ಸ್ಪರ್ಧಾ ಮಿತ್ರರೇ. PC 2018 ಮತ್ತು PSI 2017ರಲ್ಲಿ ಕೇಳಲಾದ ಪ್ರಶ್ನೆ ಇದು. ಬೆಂಗಳೂರನ್ನು ರಾಜಧಾನಿಯಾಗಿ ಯಾವಾಗ ಮಾಡಲಾಯಿತು ಅಂತ ಕೇಳಿದ್ದಾರೆ. ಎ 1719, ಆಪ್ಷನ್ ಬಿ 1831, ಸಿ
1881, ಡಿ 1911. ಸರಿಯಾದ ಉತ್ತರ ಆಪ್ಷನ್ ಬಿ 1831ರಲ್ಲಿ ಮಾರ್ಕ್ ಕಬ್ಬನ್ ಅವರು ಶ್ರೀರಂಗಪಟ್ಟಣದಿಂದ ತಮ್ಮ ರಾಜಧಾನಿಯನ್ನು ಬೆಂಗಳೂರಿಗೆ ಸ್ಥಳಾಂತರಗೊಳಿಸ್ತಾರೆ. ಯಾವಾಗಪ್ಪ ಅಂತಂದ್ರೆ ಮಾರ್ಕ್ ಕಬ್ಬನ್ 1831ರಲ್ಲಿ. ಹಾಗಾಗಿಯೇ ಮಾರ್ಕ್ ಕಬ್ಬನ್ ಅವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಪ್ರಸಿದ್ಧವಾದಂತಹ ಕಬ್ಬನ್ ಪಾರ್ಕ್ ನಿರ್ಮಿಸಲಾಗಿದೆ. ಎಲ್ಲಿಂದಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣದಿಂದ ಬೆಂಗಳೂರು ನಗರಕ್ಕೆ ರಾಜಧಾನಿಯನ್ನು 1831ರಲ್ಲಿ ಸ್ಥಳಾಂತರಿಸಲಾಯಿತು. ಈ ತರಗತಿಯ ಕಟ್ಟಕಡೆಯ ಪ್ರಶ್ನೆ ಸ್ಪರ್ಧಾ ಮಿತ್ರರೇ, 2020 SDA ಮತ್ತು PC 2022ರಲ್ಲಿ ಕೇಳಲಾದಂಥ ಪ್ರಶ್ನೆ, ಮೈಸೂರು ಚಲೋ ಚಳುವಳಿ ಯಾವಾಗ ಆರಂಭವಾಯಿತು ಅಂತ ಕೇಳಿದಾರೆ. ಎ 1942, ಬಿ 1947, ಸಿ 1932, ಡಿ 1921. ಸರಿಯಾದ ಉತ್ತರ ಏನಾಗಿದೆ ಅಂದರೆ ಆಪ್ಷನ್ ಬಿ 1947ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ KC ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು ಭಾರತ ಒಕ್ಕೂಟಕ್ಕೆ ಮೈಸೂರು ಸೇರ್ಪಡೆಗಾಗಿ ನಡೆಸಿದಂತಹ ಒಂದು ಚಳುವಳಿಯಾಗಿರ್ತದೆ. ಇದಾದ ನಂತರ ಕರ್ನಾಟಕದ ಏಕೀಕೃತ ಕರ್ನಾಟಕದ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ಅವರು ಆಯ್ಕೆಯಾಗ್ತಾರೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಆಧುನಿಕ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಟಾಪ್ 20 ಪ್ರಶ್ನೋತ್ತರಗಳು. ಸೊ ಮುಂದಿನ ತರಗತಿಯಲ್ಲೂ ಕೂಡ ಆಧುನಿಕ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪರೀಕ್ಷೆ ಹತ್ತಿರ ಇರುವುದರಿಂದ ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿ ಮತ್ತು ಯಾವುದೇ ಕನ್ಫ್ಯೂಷನ್ಗಳು ಬೇಡ. ಸೊ ಒಂದೇ ದಿನ 2 ಪರೀಕ್ಷೆಗಳಿರೋದರಿಂದ ನಿಮ್ಮ ನಿರ್ಧಾರಗಳು ಬಲಿಷ್ಠವಾಗಿರಲಿ ಮತ್ತು ಮೈಂಡ್ ಸೆಟ್ ಹೇಗಿರಬೇಕಂದ್ರೆ ದೃಢವಾಗಿರಲಿ. ಯಾವುದೇ ಕನ್ಫ್ಯೂಷನ್ಗಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಆದಷ್ಟು ಸರಿಯಾಗಿ ನಿದ್ದೆ ಮಾಡಿ ಪರೀಕ್ಷೆ ಹಾಲಿಗೆ ಹೋಗ್ರಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿ ನೀಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಧನ್ಯವಾದಗಳು.